ಇನ್ನು ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ 1 ತಿಂಗಳು ಪೂರೈಕೆ ಹಿನ್ನೆಲೆಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಮಾಜಿ ಸಿಎಂ ಜೊತೆ ಬ್ರೇಕ್ಫಾಸ್ಟ್ ಮಾಡಿದ್ದಾರೆ ಸಿಎಂ ಫ್ಯಾಮಿಲಿ ಸೇರಿ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ 1 ತಿಂಗಳು ಪೂರೈಕೆ ಹಿನ್ನೆಲೆಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದಾರೆ ಡಿಕೆಶಿ. ಮಾಜಿ ಸಿಎಂ ಜೊತೆ ಬ್ರೇಕ್ಫಾಸ್ಟ್ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಫ್ಯಾಮಿಲಿ ಸಮೇತ. ಮಾಜಿ ಸಿಎಂ ಸಿದ್ದರಾಮಯ್ಯ ನಿವಾಸದಲ್ಲಿ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಕುಟುಂಬ ಸಮೇತ ಸಿದ್ದರಾಮಯ್ಯರವರನ್ನ ಭೇಟಿಯಾಗಿ ಡಿಕೆಶಿ ಚರ್ಚೆಯನ್ನ ಮಾಡಿದ್ದಾರೆ. ಪತ್ನಿ ಉಷಾ, ಸಹೋದರ ಡಿಕೆ ಸುರೇಶ್ ಜೊತೆ ಸಿದ್ದು ಭೇಟಿ ಮಾಡಿದ್ದಾರೆ. ಸಚಿವರ 2ನೇ ಪಟ್ಟಿ ಫೈನಲ್ ಬಗ್ಗೆಯೂ ಸಿದ್ದು ಜೊತೆ ಚರ್ಚೆ ಮಾಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಶೀಘ್ರ ಉಭಯ ನಾಯಕರು ದೆಹಲಿಗೆ ತೆರಳುವ ಸಾಧ್ಯತೆ ಇದಾವೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. 1 ತಿಂಗಳಾಯ್ತು, ಬರೋಬ್ಬರಿ 1 ತಿಂಗಳನ್ನ ಪೂರೈಸಿದ್ದಾರೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ. ಆ ಕಾರಣಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಜೊತೆ ಫ್ಯಾಮಿಲಿ ಸಮೇತ ಭೇಟಿ ಮಾಡಿ ಬ್ರೇಕ್ಫಾಸ್ಟ್ ಅನ್ನ ಮಾಡಿದ್ದಾರೆ. ಪತ್ನಿ ಉಷಾ ಅವರಿದ್ದಾರೆ, ಸಹೋದರ ಡಿಕೆ ಸುರೇಶ್ ಅವರಿದ್ದಾರೆ. ಅವರ ಜೊತೆ ಫ್ಯಾಮಿಲಿ ಸಮೇತವಾಗಿ ಹೋಗಿ ಭೇಟಿ ಮಾಡಿ ಬ್ರೇಕ್ಫಾಸ್ಟ್ ಅನ್ನ ಮಾಡಿದ್ದಾರೆ. ಅದರ ಜೊತೆ ಹಲವು ಚರ್ಚೆಗಳಾಗಿದ್ದಾವೆ. ಈಗ ಸಚಿವ ಸಂಪುಟ ವಿಸ್ತರಣೆ ಇದೆಯಲ್ಲ, ಇನ್ನು ಉಳಿದಿರ್ತಕ್ಕಂಥ 19ರಿಂದ 20 ಸಚಿವರನ್ನ ತುಂಬಿಸಬೇಕು. ಯಾರ್ಯಾರು ಆಗುತ್ತಾರೆ, ಯಾರ್ಯಾರು ಆಗಬೇಕು, ಎಲ್ಲದರ ಬಗ್ಗೆ ಚರ್ಚೆ ಆಗಿದೆ. ಇದರಲ್ಲಿ ಸಿದ್ದರಾಮಯ್ಯನವರ ಕಡೆಯಿಂದಲೂ ಕೂಡ ಒಂದು ಲಿಸ್ಟ್ ಇರುತ್ತೆ. ಸಿಎಂ ಈಗ ಇರತಕ್ಕಂಥ ಡಿಕೆ ಶಿವಕುಮಾರ್ ಅವರ ಕಡೆಯಿಂದಲೂ ಕೂಡ ಒಂದು ಲಿಸ್ಟ್ ಇರುತ್ತೆ. ಹೈಕಮಾಂಡ್ದು ಒಂದು ಲಿಸ್ಟ್ ಇರುತ್ತೆ. ಯಾವ ಯಾವ ಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆ, ಯಾವ ಯಾವ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗೆ ಯಾರ್ಯಾರನ್ನ ಮಾಡಬೇಕು, ಇವೆಲ್ಲವನ್ನು ಕೂಡ ಚರ್ಚೆ ಮಾಡಿ ಒಂದು ಫೈನಲ್ ಲಿಸ್ಟ್ ನ ಹೈಕಮಾಂಡ್ಗೆ ಕಳಿಸಿದ್ದಾರಂತೆ. ಡಿಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ದೆಹಲಿಗೆ ಭೇಟಿ ಕೊಡುವ ಸಾಧ್ಯತೆಗಳಿದಾವೆ ಇವತ್ತು. ಯಾಕಂತ ಹೇಳಿದ್ರೆ ವಿದೇಶ ಪ್ರಯಾಣದಲ್ಲಿದ್ದಕ್ಕಂಥ ರಾಹುಲ್ ಗಾಂಧಿ ಅವರು ವಾಪಸ್ ಬರುವಂತಹ ಸಾಧ್ಯತೆಗಳಿದಾವೆ. ಸೊ ಆ ಎಲ್ಲ ಕಾರಣಕ್ಕೆ ಉಭಯ ನಾಯಕರು ಹೋಗು ಹೈಕಮಾಂಡ್ಗೆ ಭೇಟಿ ಮಾಡ್ತಾರೆ. ಭೇಟಿ ಮಾಡಿ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆ ಆಗುತ್ತೆ. ಸೊ ಗೊತ್ತಾಗುತ್ತೆ ಯಾರ್ಯಾರು ಸಚಿವ ಸ್ಥಾನಕ್ಕೆ ಏರ್ತಾರೆ, ಹೊಸಬರಿಗೆ ಎಷ್ಟು ಜನಕ್ಕೆ ಸಿಗುತ್ತೆ, ಹಳಬರಿಗೆ ಎಷ್ಟು ಜನ ಮುಂದುವರಿತಾರೆ, ಯಾರ್ಯಾರಿಗೆ ಸಿಗುತ್ತೆ ಈ ಸರಿ ಸಚಿವ ಸ್ಥಾನಗಳು, ಇವೆಲ್ಲವೂ ಕೂಡ ಗೊತ್ತಾಗುವಂತ ಸಾಧ್ಯತೆಗಳಿದಾವೆ. ಸೊ 1 ವರ್ಷ ಪೂರ್ಣಗೊಳಿಸಿದ್ದಾರೆ, 1 ತಿಂಗಳು ಪೂರ್ಣಗೊಳಿಸಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಸೊ ಆ ಕಾರಣಕ್ಕೆ ಸಿದ್ದರಾಮಯ್ಯನವರ ಜೊತೆ ಹೋಗಿ ಭೇಟಿ ಮಾಡಿ ಬ್ರೇಕ್ಫಾಸ್ಟ್ ಮಾಡಿದ್ದಾರೆ ಫ್ಯಾಮಿಲಿ ಸಮೇತ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಆ ಒಂದು ದೃಶ್ಯವನ್ನ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಡಿಕೆ ಶಿವಕುಮಾರ್ ಅವರು ಮತ್ತು ಮಾಜಿ ಸಿಎಂ ಸಿದ್ದರಾಮಯ್ಯನವರು ಫ್ಯಾಮಿಲಿ ಸಮೇತ, ಡಿಕೆ ಶಿವಕುಮಾರ್ ಅವರ ಫ್ಯಾಮಿಲಿ ಸಮೇತ ಹೋಗಿ ಭೇಟಿ ಮಾಡಿ ಬ್ರೇಕ್ಫಾಸ್ಟ್ ಮಾಡಿ ತದನಂತರ ಹಲವು ಚರ್ಚೆ ಆದವು ರಾಜ್ಯದ ಬಗ್ಗೆ. ಹಾಗೂ 1 ತಿಂಗಳೇನು ಪೂರ್ಣಗೊಳಿಸಿದ್ದಾರಲ್ಲ, ಅದಕ್ಕೆ ಶುಭಾಶಯನು ಕೂಡ ಕೋರಿರ್ತಾರೆ ಸಿದ್ದರಾಮಯ್ಯನವರು. ಸೊ ಹಿರಿಯ ನಾಯಕರಾಗಿರೋದ್ರಿಂದ ಕೆಲವು ಸಲಹೆಗಳನ್ನು ಕೊಟ್ಟಿರ್ತಾರೆ. ಈಗ ಬಿಡದಿ ಟೌನ್ಶಿಪ್ ವಿಚಾರ ವಿವಾದದಲ್ಲಿದೆ. ಇನ್ನು ರಾಜ್ಯದಲ್ಲಿ ಹಲವು ಸಮಸ್ಯೆಗಳಿದಾವೆ. ನೀರಿನ ಸಮಸ್ಯೆ ಇದೆ, ಮುಂಗಾರು ಬಂದಿಲ್ಲ. ಸೊ ಎಲ್ಲ ಡ್ಯಾಮ್ಗಳು ಖಾಲಿ ಹೊಡಿತಾ ಇದ್ದಾವೆ. ಸೊ ಏನ್ ಮಾಡಬೇಕು ಇದರ ಬಗ್ಗೆ, ಇವೆಲ್ಲದರ ಬಗ್ಗೆ ಕೂಡ ಚರ್ಚೆ ಆಗತ್ತೆ. ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.